ಒಂದು ಇವಳಿಗೆ ಕೆಟ್ಟ ಧೈರ್ಯ ಇರಬೇಕು. ಇಲ್ಲ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರ್ಬೇಕು. ನೋಡು ಸ್ನೇಹ, ನಿನ್ನ ರಾಮ್ ಸಂಬಂಧ ಹೇಗೆ ನನ್ಗೆ ಗೊತ್ತಿಲ್ಲ, ನನ್ಗದ್ ಬೇಕಾಗೂ ಇಲ್ಲ. ಆದ್ರೆ ಈಗ ರಾಮ್ ಮದುವೆ ಆಗಿರೋ ಹುಡುಗ, ನೀನು ಅವನ ಜೊತೆ ರೀತಿ ನಡ್ಕೊಳ್ಳೋದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ಈ ವಿಷಯಗಳು ನನಗಾಗೋದು ಇಲ್ಲ. ಪ್ರೇಮಗಿಂತ ಒಂದು ಪಟ್ಟು ಜಾಸ್ತಿನೇ ಸಿಟ್ಟು ಬರುತ್ತೆ. ನೀನು ನಮಗ್ ಗೊತ್ತಿರೋದ್ರಿಂದ ಸುಮ್ಮನಾಗಿದೆ. ಈ ಇಲ್ಲಿಗೆ ಬಿಟ್ಟು ಇಲ್ಲಿಂದ ಹೊರಡು. ಈ ಜಗಳ ಈ ಪ್ರೇಮ ನನ್ ಮೇಲೆ ಕೈ ಮಾಡಿದಾಳೆ. ನನ್ನ ಹೇಳ್ಕೊಂಬಂದು ಆಚೆ ಅವಳಾಗವಳೆ ನನ್ನ ಹತ್ರ ಬಂದು ಕ್ಷಮೆ ಕೇಳೋ ತನಕ ನಾನ್ ಹೋಗೋದಿಲ್ಲ. ನಿನಗೆ ಸಮಾಧಾನವಾಗಿ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲಿ ತಪ್ಪಿರೋದು ನಿಂದೆ. ನೀನೇ ಪ್ರೇಮನಿಗೆ ಕ್ಷಮೆ ಕೇಳಬೇಕು. ಅದನ್ ಬಿಟ್ಟು ಪ್ರೇಮ ನಿನ್ನ ಹತ್ರ ಕ್ಷಮೆ ಕೇಳೋಂಥದ್ದು ಏನೂ ನಡೆದಿಲ್ಲ ಇಲ್ಲಿ. ನೀವ್ ಹೀಗೆ ಹೇಳೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಯಾಕಂದ್ರೆ ನೀವ್ ಯಾವಾಗ್ಲೂ ಈ ಪ್ರೇಮಂಗೆ ಸಪೋರ್ಟ್ ಮಾಡ್ತೀರಾ. ಹಾಗಂತ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಯಾಕಂದ್ರೆ ನಾನ್ ಪ್ರೀತಿಸಿದ ಹುಡುಗನ ಮೋಸ ಮಾಡಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಇವಳು. ಆ ತಾಳಿನ ಇರೋದಕ್ ಬಿಡೋದಿಲ್ಲ ನಾನು. ಸಮಾಧಾನವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಮಿತಿ ಮೀರಿ ನಡ್ಕೋತಿದ್ಯಲ್ಲ. ನೋಡು, ನೀನು ಯಾರೇ ಆಗಿರ್ಬೋದು, ಎಂಥ ದೊಡ್ಡ ಮನೆ ಮಗಳಾಗಿರ್ಬೋದು, ನನ್ ಸೊಸೆ ತಾಳಿ ಮುಟ್ಟೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಇನ್ನೊಂದು ಕ್ಷಣ ನೀನು ನನ್ನ ಕಣ್ಮುಂದೆ ಇದ್ರೆ ಪರಿಣಾಮ ನೆಟ್ಟಗಿರಲ್ಲ. ಹೊರಡು, ಹೊರಡು ಅಂದೆ. ಏನೋ ಇದೆಲ್ಲ. ಈ ಸಮಯದಲ್ಲಿ ನೀನೇ ನಿನ್ನ ಹೆಂಡತಿ ಬರ ವಹಿಸ್ತು ಹೋದ್ರೆ ಅವಳಿಗೆ ಇನ್ಯಾರೋ ಇದ್ದಾರೆ. ನನಗೆ ನಿಜವಾಗ್ಲೂ ನೀನು ಈ ವಿಷಯದಲ್ಲಿ ಸುಮ್ಮನೆ ಇರೋದು ಯಾಕೋ ಸರಿ ಅನಿಸ್ತಿಲ್ಲ.
ರಾಮ್, ನೀನು ನಾನ್ ಬೆಳೆಸಿದ ಮಗ. ಸರಿ ಯಾವುದು ತಪ್ಪು ಯಾವುದು ಅಂತ ನಿನಗೆ ಬೇಗ ಗೊತ್ತಾಗ್ಬೇಕು. ಇದೇ ಕೊನೆ. ಸ್ನೇಹ ನೀನ್ ನೆಪ ಇಟ್ಕೊಂಡು ನಿಮ್ಮ ಮನೆಗೆ ಬರೋದಾಗ್ಲಿ, ಇನ್ಯಾರೋ ಅವಳನ್ನ ಕರ್ಸೋದಾಗ್ಲಿ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನೋಡಿದ್ಯೇನೋ ಮಗ್ನೆ, ನಿನ್ ದೊಡ್ಡಮ್ಮ ಹೇಗ್ ಮಾತಾಡ್ಬಿಟ್ಟು ಹೋದ್ರು ಅಂತ. ಇವತ್ತು ನಿನ್ನ ಈ ಪರಿಸ್ಥಿತಿಗೆ ಕಾರಣ ಅವರೇ ಕಣೋ. ನೀನು ನಿನ್ನ ಪ್ರೀತಿನ ಕಳ್ಕೊಂಡಿದ್ದು, ಆ ಪ್ರೇಮ ನಿನ್ನ ಗಂಡ್ ಬಿದ್ದಿತ್ತು, ಇದೆಲ್ಲದಕ್ಕೂ ಕಾರಣ ಅವರೇ. ಯೋಚನೆ ಮಾಡು ರಾಮ್, ನೀನ್ ನಿನ್ ದೊಡ್ಡಮ್ಮನ್ ಮಾತು ಕೇಳಿದಷ್ಟು ನಿನ್ ಜೀವನನೇ ಹಾಳಾಗುತ್ತೆ. ನೀನು ನಿನ್ನ ಹೆತ್ತಮ್ಮನ್ ಮಾತು ಕೇಳಬೇಕು ಕಣ. ಈ ವಿಷಯದಲ್ಲಿ ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು ಅನ್ನೋ ಚೆನ್ನಾಗಿ ಗೊತ್ತಿದೆ ನನಗೆ. ನನಗೆ ಯಾರು ಅಡ್ವೈಸ್ ಕೊಡಕ್ ಬರಬೇಡಿ. ರಾಮ್, ಬಿಸಿ ಬಿಸಿ ಗಂಜಿ ತಂದಿದ್ದೀನಿ, ಇದನ್ನ ಕುಡಿದ್ರೆ ಹೊಟ್ಟೆ ತಂಪಾಗ್ಬಿಡುತ್ತೆ. ನನಗೆ ಬೇಡ. ಏ, ಜ್ವರ ಇರುವಾಗ ಗಂಜಿ ಬೇಡ ಅನ್ಬಾರ್ದು, ತಗೋ ಕುಡಿ. ಬೇಡ ಅಂತ ಒಂದ್ಸಲ ಹೇಳೋದು ಅರ್ಥ ಆಗಲ್ಲ ನಿನಗೆ? ರಾಮ್, ನನ್ ಮೇಲಿನ ಸಿಟ್ನ ಗಂಜಿ ತೋರಿಸ್ಬೇಡ್ವೋ. ನಿಂಗೆ ಹುಷಾರಿಲ್ಲ, ಊಟದ ಮೇಲೆ ತಾತ್ಸಾರ ಮಾಡಿದ್ರೆ ಹೇಗ್ ಹುಷಾರಾಗುತ್ತೆ ಹೇಳು? ಓಹೋ, ನೀವು ಡಾಕ್ಟ್ರು ಬರೀ ನಮ್ಗಷ್ಟೇ ಹೇಳೋದಾ ಚೆನ್ನಾಗಿ ಊಟ ಮಾಡಿ ಮಾತ್ರೆ ತಗೊಳ್ಳಿ ಅಂತ? ನೀವು ಮಾತ್ರ ಈ ತರ ಪಾಲಿಸದೇ ಇರೋದು. ಆಯ್ತು, ಏನಿವಾಗ ಗಂಜಿ ಕುಡಿಬೇಕಲ್ವಾ, ಕೊಡು. ಇದು ಜಾಂಡ್ರು ಮಾಡೋ ಲಕ್ಷಣ. ಹೇಳಿದ್ ಒಂದ್ ಮಾತಿಗೆ ಇಸ್ಕೊಂಡ್ ಕುಡ್ದಿದ್ರೆ ಇಷ್ಟೆಲ್ಲ ಮಾತಾಡ್ತಿದ್ನಾ? ಕೊಟ್ಟಿಲ್ವಾ, ಹೊರಡು ಈಗ. ಸುಮ್ಮನೆ ಇರಿಟೇಟ್ ಮಾಡ್ಬೇಡ. ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಗಂಜಿ ಕುಡಿತಿಯಲ್ಲ ಅದೇ ಸಮಾಧಾನ. ಪ್ರೇಮ ಪ್ಲೀಸ್. ಆಯ್ತು, ಪೂರ್ತಿ ಕುಡ್ದು ಖಾಲಿ ಮಾಡ್ಬೇಕು. ಏನೇ ಇವತ್ತು ಗೆದ್ದು ಬಿಟ್ಟೆ ಅಂತ ಬೀಗ್ತಿದ್ಯಾ? ಚಿಲ್ವಲ್ಲ ಅತ್ತೆ, ನಾನು ನಿಮ್ ಸೊಸೆ, ನೀವು ನನ್ನತ್ತೆ. ನಮ್ಮಿಬ್ರ ಮಧ್ಯೆ ಗೆಲುವು ಸೋಲು ಎಲ್ಲ ಇಲ್ಲ. ನೀವ್ ಯಾವತ್ತು ನನ್ನ ಸೊಸೆ ಅಂತ ಒಪ್ಕೋತಿರೋ ಆವತ್ತೇ ನನ್ ಗೆದ್ದ ಹಾಗೆ. ಓಹ್, ಆ ಆಸೆ ಬೇರೆ ಇದ್ಯಾ? ಕನ್ಸ್ ಕಾಣ್ಬೇಕು, ಕನ್ಸು. ಕನ್ಸಲ್ಲ ಅತ್ತೆ, ನಂಬಿಕೆ. ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಇದೆ. ಹಲೋ ಸರ್. ಹೊಡೆದಿಸ್ ರಾಮ್, ನಿಮ್ಮ ಮನೆಯವರು ನನ್ನ ಮಗಳನ್ನ ಏನು ಅನ್ಕೊಂಡಿದ್ದಾರೆ? ಅವಳು ನೀವು ಪ್ರೀತಿಸ್ತಾರಂತ ಹುಡುಗಿ, ಅವಳನ್ನ ಇಷ್ಟು ಕೆಟ್ಟಾಗಿ ನಡೆಸ್ಕೊಳ್ಳೋದಾ? ಹಾಂ ಸರ್, ಇಲ್ಲ, ಅದು ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ರಾಮ್, ಐ ನೆವರ್. ಆ ಪ್ರೇಮನ್ಗೆ ಎಷ್ಟು ಧೈರ್ಯ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ? ನಿಮ್ಮ ದೊಡ್ಡ ಬುದ್ಧಿ ಬೇಡವಾ? ಊರಿಗೆ ದೊಡ್ಡವರು ಅಂತ ಹೇಳ್ಕೊತಾರೆ.
ಅವರು ನನ್ನ ಮಗಳ ಮೇಲೆ ಕೈ ಮಾಡಿದ್ದಾರೆ. ನಾನು ಇದನ್ನು ಸಹಿಸ್ಕೊಳ್ಳಲ್ಲ ರಾಮ್, ಸಹಿಸ್ಕೊಳ್ಳಲ್ಲ. ಸರ್ ಪ್ಲೀಸ್, ಆಗೋಗಿದೆ. ನಾನು ದೊಡ್ಡಮ್ಮನ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನನಗೆ ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ಹಾಗಂದ್ರೆ ಹೇಗಾಗುತ್ತೆ ರಾಮ್? ಅವ್ರು ಇವತ್ತು ನನ್ನ ಮಗಳ ಮೇಲೆ ಕೈ ಮಾಡಿದ್ದಾರೆ, ನಾಳೆ ಬಾಯ್ ಸರ್. ಏನಕ್ಕ ನಿನ್ ಮಗ ಅತಿ ಏನೇ ಆದ್ರೂ ಆ ದೊಡ್ಡಮ್ಮನ್ ಬಿಡ್ಕೊಡೋದೇ ಇಲ್ಲ ಅಂತಾನಲ್ಲ. ಅದೇ ಕಣೋ ನಮಗೆ ಅಡ್ಡಿ ಮಾಡ್ತಾ ಇರೋದು. ರಾಮ್ಗೆ ಕಲ್ಯಾಣಿ ಮೇಲಿರೋ ಬಲವಾದ ನಂಬಿಕೆ ಗೌರವನೇ ನಮಗೆ ಅಡ್ಡಿ ಮಾಡ್ತಾ ಇರೋದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ಪ್ರೇಮನ ಒತ್ತು ಮನೆಯಿಂದ ಆಚೆ ಹಾಕಿರ್ತಿದ್ದೆ. ಏನಕ್ಕ ಹೇಳ್ತಾ ಇದೀಯಾ? ಹೌದು ಕಣೋ, ನನ್ ಮಗ ರಾಮ್ ಕಲ್ಯಾಣಿ ಮಾತನ್ನ ವೇದವಾಕ್ಯ ಅಂತ ಪಾಲಿಸ್ತಾನೆ. ಅವಳು ಹೇಳೋ ಪ್ರತಿ ಪದನೂ ಶಾಸನ ಇದ್ದ ಹಾಗೆ. ಅವಳನ್ನ ಇವನು ದೇವತೆ ಅನ್ಕೊಂಡಿದ್ದಾನೆ. ಅದಕ್ಕೆ ಇವನಿಗಿಷ್ಟ ಇಲ್ಲ ಅಂದ್ರೂ ಆ ಪ್ರೇಮನ ಸಹಿಸ್ಕೊಂಡು ಹೋಗ್ತಾ ಇದ್ದಾನೆ. ನಿಜ ಅಕ್ಕ, ಆ ಕಲ್ಯಾಣಿ ತನ್ನ ಪರವಾಗಿರೋದ್ರಿಂದಲೇ ಈ ಪ್ರೇಮ ಇಷ್ಟೊಂದು ಹಾರಾಡ್ತಿರೋದು. ಕಲ್ಯಾಣಿ ಅವಳ ಪರ ಇದ್ದಾಳೆ ಅಂತಾನೆ ಇವನು ಕೈ ಕಟ್ ಹಾಕ್ದಾಗಿರೋದು. ಒಂದು ಸಲ ಆ ಕಲ್ಯಾಣಿ ಮೇಲಿರೋ ನಂಬಿಕೆ ಇವನಿಗೆ ಹೋಯ್ತು ಅಂದ್ರೆ ಆಗ ತನಗ್ ತಾನೇ ಆ ಕಟ್ಟನ್ನ ಬಿಚ್ಕೊಂಡು ಪ್ರೇಮನ ಒದ್ದು ಮನೆಯಿಂದ ಆಚೆ ಹಾಕ್ತಾನೆ. ಹಾಗಾಗಿ ಈಗ ನಾವು ಗಮನಿಸ್ಬೇಕಾಗಿರೋದು ಇವನು ಮನ್ಸಲ್ಲಿ ಕಲ್ಯಾಣಿ ಮೇಲಿರೋ ನಂಬಿಕೆನ ಅಳಿಸೋ ಕಡೆಗೆ. ಅದಕ್ಕೆ ಆ ಅಕೌಂಟೆಂಟ್ ಪ್ರವೀಣ ನೋಡಿ ಲೆಕ್ಕ ತಪ್ಪವಾಗಿ ಬರ್ತಿದ್ದಾನೆ. 1 ಜಾಸ್ತಿ ಹಾಕಿದ್ದಕ್ಕೆ ಖರ್ಚಿನ ಲೆಕ್ಕ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಅವನಿಗೆ ಲೆಕ್ಕ ಬರಲ್ಲ ಅಂದ್ರೆ ಮನೆ ಕಳಿಸ್ತೀವಿ ಅಂತ ಹೇಳಿ ಹೀಗ್ ಮಾಡಿದ್ರೆ ಹೇಗೆ? ಸಂಜೆ ಹೇಗೂ ಬರ್ತಾನಲ್ಲ ಅದಕ್ಕೆ ಅವನ ಕೈಲಿ ಎಲ್ಲ ಸರಿ ಮಾಡಿಸ್ತೀನಿ ಬಿಡಿ. ಬಾಯ್ ಮಾದೇವ, ಬಾಯ್ಲೆ. ಏನಮ್ಮ? ಎಲ್ಲಿಗೆ ಹೋಗ್ತಿದ್ಯಾ? ಮಿಲ್ಲಿಗೆ ಕಣಮ್ಮ. ಇನ್ನೆಲ್ಗೆ ಹೋಗ್ಲಿ? ಸ್ವಲ್ಪ ಸಂತೆಗೆ ಹೋಗ್ಬಾ. ಸಂತೆಗ? ಯಾಕಮ್ಮ, ಏನಾರು ಬೇಕಿತ್ತಾ? ಬೇಕಿತ್ತು. ಅಲ್ಲಿ ಸ್ವಲ್ಪ ಬುದ್ಧಿ ಸಿಕ್ಕಿದ್ರೆ ತಗೊಂಡ್ ಬಾ. ಯಾಕಮ್ಮ ಹಂಗಂತ್ಯಾ? ಯಾಕ? ನಾನು ಹೇಳಲ್ಲ ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ ಬಿಟ್ಬಿಡ್ತೀಯ ನೀನು? ಇವಾಗ ನಾನು ಏನ್ ಮಾಡ್ದೆ ಅಂತ ಕಿವಿ ಅಂತಿದ್ಯಾ ಬಿಡು. ನಿನ್ನೆ ತಾನೇ ಹೇಳಿದೆ, ಆಗ್ಲೇ ಮರ್ತೋಯ್ತಾ? ನಡಿ ನನ್ ಜೊತೆ. ಅಮ್ಮ ಎಲ್ಗಮ್ಮ? ಹೇಳ್ತೀನಿ ನಡಿಯ. ಅಮ್ಮ ಎಲ್ಗೆ ಅಂತ ಹೇಳಮ್ಮ. ಹೇಳ್ತೀನಿ ಅಂತ ಹೇಳ್ದೆ ತಾನೆ, ಬಾ ನನ್ ಜೊತೆ. ಯಾಕಮ್ಮ ಹಿಂಗೆ ಹೇಳ್ಕೊಯ್ತಿದ್ಯಾ? ಹೇಳ್ತೀನಿ ಇರೋದವ್ರೆ, 1 ನಿಮಿಷ ಇರು. ಏನ್ ವಿಷಯನಂತನಾದ್ರು ಹೇಳು. ಯಾಕೆ ನಿನ್ಕೊಂಡು ಇಷ್ಟೊಂದು ಆತರ? ಸ್ವಲ್ಪ ತಡ್ಕೋ. ಹಿಡ್ಕೋ ಇದನ್ನ. ಇದು ಹಿಡ್ಕೋ. ಹಿಡ್ಕೋ. ಮಾದೇವ, ಈಗ ನೀನು ಇದನ್ನೆಲ್ಲ ಹಾಕೋಬೇಕು. ಏನಮ್ಮ ಹೇಳ್ತಿದ್ಯಾ? ಏನಮ್ಮ ಹೇಳ್ತಿದ್ಯಾ? ಮಾದೇವ, ಇದನ್ನೆಲ್ಲ ತಗೊಂಡಿದ್ದು ಮನೇಲಿ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ಅನ್ಕೊಂಡಿದ್ಯಾ? ನೋಡು, ನೀನ್ ಈಗ್ಲೇ ಇದನ್ನೆಲ್ಲ ಹಾಕೋಬೇಕು ಅಷ್ಟೆ. ಇವತ್ತು ಯಾಕಮ್ಮ ಹಾಕಬೇಕು? ನಾನ್ ಮನೇಲೆ ಇರ್ತೀನಲ್ಲ. ಏನಾದ್ರು ವಿಶೇಷ ಅದ? ಹೋಗ್ಲಿ, ಹಬ್ಬನ ಅಲ್ಲ, ಜಾತ್ರೆನ ಅದು ಅಲ್ಲ, ಹಾಳಾಗೋಗ್ಲಿ ಎಲ್ಲಾದ್ರೂ ಹೊರಗಡೆ ಹೋಯ್ತಿನ ಅದು ಇಲ್ಲ. ಮತ್ ಮನೇಲೆ ಹಾಕೊಂಡು ಏನಮ್ಮ ಮಾಡ್ಬೇಕು? ಕರಡಿ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡು. ಅದಕ್ಕೆ ನಾನಿನ್ನ ಕತ್ತೆ ಬಡವ ಅಂತ ಬೈಯೋದು. ನಿನ್ಗ್ಯಾಕೋ ಇಷ್ಟ ಬೇಗ ಮರ್ವಿನ ಕಾಯಿಲೆ ಬಂದ್ಬಿಡ್ತು? ಯಾಕಮ್ಮ ಹಂಗ್ ಮಾತಾಡ್ತೀಯಾ? ಈಗ್ಲೂ ನನ್ನ ನೆನಪಿನ ಶಕ್ತಿ ಒಳ್ಳೆ ಚಾಕು ತರ ಸಾರ್ಪಾಗದೆ. ನಿನ್ ತಲೆ ಇದೆ. ಮಾದೇವ, ನಾವ್ ಇದೆಲ್ಲ ತಗೊಂಡಿದ್ದೇನಿಕ್ಕೆ? ನೀನು ಚೇಂಜ್ ಆಗ್ಬೇಕು ಅಂತ ತಾನೆ?
ನೀನ್ ಇದನ್ನೆಲ್ಲ ಹಾಕೋಬೇಕು, ನನ್ ಸೊಸೆ ಕಾವ್ಯನಿಗೆ ನೀನ್ ಇಷ್ಟ ಆಗೋ ತರ ಕಾಣ್ಬೇಕು ಅಂತ ತಾನೆ. ಮಾದೇವ, ನೀನ್ ಈಗ್ಲೇ ಇದನ್ನೆಲ್ಲ ಹಾಕೊಂಡು ನನ್ ಸೊಸೆ ಕಾವ್ಯ ಮುಂದೆ ನಿಲ್ಬೇಕು. ನನ್ ಕೈಲಾಗಲ್ಲಪ್ಪ. ಹಾಯ್ ನಿತ್ಕೊಳ. ನೀನ್ ಆಗಲ್ಲ ಅಂದ್ರೆ ನಾನ್ ನಿನ್ ಮಾತನ್ನ ಕೇಳ್ಬಿಡ್ತೇನಾ? ಮಾದೇವ, ನೀನ್ ದಮ್ಮಯ್ಯ ಅಂತ ಅನ್ಕೊಂಡು ಜಾಸ್ತಿ ಹಠ ಮಾಡ್ಬೇಡ. ನೋಡು, ನೀನ್ ಇದನ್ನೆಲ್ಲ ಹಾಕೊಂಡು ಈಗ್ಲೇ ಕಾವ್ಯ ಮುಂದೆ ಹೋಗಿ ನಿಂತ್ಕೋ. ಅವಳು ಹೇಗ್ ನೀನ ಇಷ್ಟಪಡಲ್ವೋ ನಾನು ನೋಡೇ ಬಿಡ್ತೇನೆ. ಅಮ್ಮ ಅಮ್ಮ, ನೀನ್ ನಮ್ಮಮ್ಮ ಅಲ್ವಾ? ನಿನ್ಗೆ ನನ್ನ ಮಾನ ಪ್ರಾಣದ ಮೇಲೆ ಕಾಳಜಿ ಇದೆ ಅಲ್ವಾ? ಏನೋ ಹೀಗೆ ಹೇಳ್ಬಿಟ್ಟೆ, ನನಗೆ ನಿನ್ ಮೇಲೆ ತುಂಬಾನೇ ಇದೆ ಕಂದ ಬಂಗಾರ. ಹಂಗಾರೆ ಈ ಆಟದಲ್ಲಿ ನನ್ನ ಕೈ ಬಿಟ್ಬಿಡು. ಓಡೋಗ್ತೀಯಾ? ನೀನ್ ನೋಡೋದ್ರೆ ನಾನ್ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೋಡು ಮಹಾದೇವ, ಸುಮ್ನೆ ಹಠ ಮಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ. ತಗೋ, ಇದನ್ನೆಲ್ಲ ಹಾಕೊಂಡು ನೀನು ಕಾವ್ಯ ಮುಂದೆ ನಿಲ್ಬೇಕು. ಬರೀ ನಿಲ್ಲದಲ್ಲ, ಅವಳನ್ನ ಹೋಟೆಲ್ಗೋ ಸಿನಿಮಾಗೋ ಕರ್ಕೊಂಡು ಹೋಗ್ಬೇಕು. ಹೋಗ್ದೆ ಹೋದ್ರೆ ನಿನ್ ಕಾಲ್ ಮುರಿದು ನಿನ್ ಕೈ ಕೊಟ್ಬಿಡ್ತೇನೆ. ಹುಷಾರ್. ಹಾಕೋಳ. ಒಳ್ಳೆ ಮತ್ತಲ್ಲಿ ಹಿಡ್ದೆ ಏನು ಅರ್ಥನೇ ಆಗಲ್ಲ. ಈ ನಮ್ಮಮ್ಮಂಗೆ ನನ್ನ ಸಿಕ್ಕಾಕ್ಸೋದು ಅಂದ್ರೆ ಬಲೆ ಇಷ್ಟ ಅನ್ಸ್ತದೆ. ನನ್ನ ಪ್ರಾಣದ ಮೇಲೆ ಒಂಚೂರು ಕಾಲಿದೆ ಇಲ್ಲ. ಇದ್ದದೇನಾದ್ರೂ ಒಂದು ನನ್ನ ಕೈಲಿ ಮಾಡಿಸ್ತಾನೆ ಇರ್ತಾರೆ. ಆ ಕಾಡು ರಾಕ್ಷಸಿಗೆ ನನ್ನ ಬಲಿ ಕೊಡ್ತಾನೆ ಇರ್ತಾರೆ. ಪಿಕ್ಚರ್ ಕರೆದು ಮಲ್ಗೆ ಹೋಗಿ ಕೊಟ್ಟು ಆಗ್ಲೇ ಅವಳ ಕೈಲಿ ಉಗಿಸ್ಕೊಂಡಿದ್ದಾಗದೆ. ಇನ್ನೀಗ ಈ ಜಿಂಗಲಕ ಬಟ್ಟೆ ಹಾಕೊಂಡು ಹೋದ್ರೆ ಯಾವ ಥರ ತಾಳ್ತಾಳೋ ಏನೋ. ಅಪ್ಪ ಶಿವಪ್ಪ, ಇವತ್ತಾದ್ರೂ ನನ್ನ ಕಾಪಾಡಪ್ಪ. ಅವನಿಗೆ ಚೆನ್ನಾಗಿ ಬೈದು ನಾನ್ ಕೊಡ್ಸ್ಕೊಂಡ್ ಬಂದಿರೋ ಬಟ್ಟೆಗಳೆಲ್ಲ ಹಾಕೊಳಕ್ ಹೇಳಿದ್ದೇನೆ. ಶ್ರೀಧರ್, ಇವತ್ ನಿಮ್ಗೆ ಹೊಸ ಮಹಾದೇವ ಕಾಣಿಸ್ತಾನೆ. ಹೌದಾತ್ಗೆ ನಿಜವಾಗ್ಲು? ಹೌದು ಶ್ರೀಧರ್, ಇವತ್ತು ನಮ್ಮ ಮಹಾದೇವ ನೋಡಿದ ತಕ್ಷಣ ಕಾವ್ಯನಿಗೆ ಇಷ್ಟ ಆಗ್ಬಿಡ್ಬೇಕು. ಅಷ್ಟು ಚೆನ್ನಾಗಿರೋ ಬಟ್ಟೆಗಳು ಕೊಡ್ಸಿದ್ದೇನೆ. ಹೌದು ಪಂಚಮಿ, ಇವತ್ತು ನಮ್ಮ ಮಹಾದೇವ ಎಷ್ಟು ಚೆನ್ನಾಗ್ ಕಾಣಿಸ್ತಾನೆ ಅಂದ್ರೆ ಎಲ್ರ ದೃಷ್ಟಿ ಅವನ್ ಮೇಲೆ ಬೀಳ್ಬೇಕು. ಅಷ್ಟ್ ಚೆನ್ನಾಗ್ ಕಾಣಿಸ್ತಾನೆ. ನೀವೇ ನೋಡಿ ನನ್ ಮಗ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದ್ದಾನೆ ಅಂತ. ಸರಕ್ ಅಯ್ಯೋ ದೇವ್ರೆ, ಏಯ್ ಇದೇನಿದು ಹಿಂಗ್ ಕಾಣ್ತೀನಿ? ವಾ, ಒಳ್ಳೆ ನಡೆದಾಡೋ ಜಾತ್ರೆ ಕಂಡಂಗೆ ಕಾಣ್ತಾ ಇದ್ದೀನಿ. ಆ ಕಾವ್ಯ ನನ್ನ ಆ ಬಟ್ಟೆಯಲ್ಲಿ ನೋಡೇ ಕಿರಿಕಿರಿ ಮಾಡ್ಕೊಂಡು ಮುಖನೊಳ್ಳೆ ಹುಣ್ಸೆ ಹಣ್ಣು ಕಿವುಚ್ದಂಗೆ ಹಿಂಗ್ ಕಿವುಚೋಳು. ಇನ್ನು ಈ ಜಿಂಗಲಕ ಬಟ್ಟೆ ಮಿನಿ ಬೂಟ್ಸಲ್ಲಿ ನೋಡಿದ್ರೆ ಮುಗೀತು ನನ್ನ ಕತೆ. ದೇವ್ರೇ, ಇವತ್ತೇನೋ ದುರಂತ ಕಾದದೆ ಅಂತ ನನಗೆ ಗೊತ್ತು. ಆದ್ರೆ ಅದಾದಷ್ಟು ಸಣ್ಣ ಮಟ್ಟದಲ್ಲೇ ಮುಗಿಯಂಗ್ ಮಾಡಪ್ಪ. ಏಯ್ ಮೌ, ನೀವೆಲ್ಲ ಯಾಕೆ ಬರ್ತಾ ಇದ್ದೀರಾ? ಹೊಂಟೋಗಿ ಅಮ್ಮವ್ ಮೌ, ಹೇಳದ್ ಕೇಳಮ್ಮ, ಹೊಂಟೋಗಿ. ಏ ಹುಲಿ, ಇಲಿ ಓಡೋಗಿ ಬಿಲ್ದಲ್ಲಿ ಸೇರ್ಕೊಂಡಾಗೆ ಯಾಕೆ ಬಚ್ಚಿಕೊಂಡಿದ್ಯಾ? ಬಾರೋ ಆಚೆ. ನೀವೆಲ್ಲ ಯಾಕೆ ಬಂದ್ರಿ ಇಲ್ಲಿಗೆ? ಹೋಗಿಲ್ಲ ಮೊದ್ಲು, ನಂಗೆ ಒಂಥರ ಆಯ್ತದೆ. ಏನೋ ಒಂಥರ ಆಗತ್ತೆ. ಮಹಾದೇವ, ನೀನ್ ಹಾಕೊಂಡಿರೋದು ಸರಿ ಇದೆಯೋ ಇಲ್ವೋ ಅಂತ ನಾವು ನೋಡ್ಬೇಕು ತಾನೆ. ಆಚೆ ಬಾ. ಏನು ಬೇಡ, ನಾನು ಆಗ್ಲೇ ಎಲ್ಲ ಸರಿಯಾಗದೋ ಇಲ್ಲೋ ಅಂತ ನೋಡ್ಕೊಂಡಿದ್ದೀನಿ. ನನ್ನ ಮಕ ನಾನೇ ಕನ್ನಡಿಲಿ ನೋಡ್ಕೊಂಡು ಮನ್ಸಲ್ಲಿ ಜಿಗಿ ಅಂತ ಇದೆ. ನೀವು ಬೇರೆ ನೋಡ್ಬೇಕಾ? ಬೇಡ. ಮಾದೇವ, ನೀನ್ ಪಸಂದಾಗೆ ಇರ್ತೀಯ. ಅದು ಹೇಗಿದೆ ಅಂತ ನಾವು ನೋಡ್ಬೇಕಲ್ವಾ? ಬಾ, ಯಾಕೆ ಬಚ್ಚಿಕೊಂಡಿದ್ಯಾ? ಚಿಕ್ಕಪ್ಪ, ನಿಮ್ ಬಗ್ಗೆ ನನಗೆ ಚಂದ ಗೊತ್ತು. ನನ್ನನ್ನು ನೋಡಿ ಆಡ್ಕೊಳಕ್ಕೆ ನೀವು ಬಂದಿರೋದು. ಆ ಅವಕಾಶ ನಾನು ಇವತ್ತು ಕೊಡಲ್ಲ. ಒಂಡಿ ಇಲ್ಲ. ಶ್ರೀಧರ್, ಇವನ್ಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ.
ಮೌ ಬರ್ಬೇಡ ಕಣಮ್ಮ ಅಮ್ಮ 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 ಮೌ 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 ಮೌ. ಮಾದೇವ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕೊಡು. ನಿಜವಾಗ್ಲೂ ನಿನಗ್ ನನ್ ದೃಷ್ಟಿನೇ ತಾಗತ್ತೆ. ಅಲ್ವಾ ಒಳ್ಳೆ ಹೀರೋ ಹೀರೋ ತರ ಇದ್ಯಾ ಕಣೋ ನೀನು. ಹಾ ಹಚ್ಚಿ ಎಲ್ಲ ಸೇರಿ ಮರ ಹಚ್ಚಿ. ಏ ಇಲ್ಲ ಕಣೋ, ಶ್ರೀಧರ ಹೇಳ್ತಿರೋದು ಸರಿಯಾಗೇ ಇದೆ. ಆದ್ರೆ ಮಾದೇವ ಏನೋ ಒಂದು ಮಿಸ್ ಹೊಡಿತಾ ಇದೆಯಲ್ಲ. ಹಾ ಅದೊಂದು ಹಾಕೊಂಡ್ರೆ ಎಲ್ಲ ಸರಿಯಾಗಿರುತ್ತೆ ನೋಡು. ಏನು ಕನ್ನಡಕನ? ಮನೇಲಿ ಯಾರಮ್ಮ ಕನ್ನಡಕ ಹಾಕ್ತಾರೆ? ಏಯ್ ನೀನ್ ಹಾಕೊಡಲ್ಲ ಅಂದ್ರೆ ಬಿಟ್ಬಿಡ್ತೀನಾ? ಎಲ್ಲೋ ಅದು ಅಂಗಡಿಯಲ್ಲಿ ತಗೊಂಡ್ವಲ್ಲ, ಎಲ್ಲಿ ಅದು? ಅಮ್ಮೋ ಬೇಡ ಕಣಮ್ಮ, ಇದಕ್ ಸರಿ ಬರಕ್ಕಿಲ್ಲ. ಏಯ್ ಬಾಯ್ ಮುಚ್ಕೊಂಡು ಸುಮ್ನೆ ಇರೋ. ಇಲ್ಲೇ ಇದೆಯಲ್ಲ. ಮಾತೇವಾ ಸಖತ್ತಾಗಿ ಕಾಣಿಸ್ತಿದೆ ಕಣೋ.